ಯಾವ 3 ಬಗೆಯ ಸೃಷ್ಟಿಗಳಿದೆಯೋ ಇದೆಲ್ಲವೂ ಕೂಡ ಮಾಡೋದು ನಮಗೋಸ್ಕರ, ಪರಮಾತ್ಮನಿಗೋಸ್ಕರ ಅಲ್ಲ. ಅವನ ವಿಷಯದಲ್ಲಿ ಇದೆಲ್ಲವೂ ಕೂಡ ವ್ಯರ್ಥ. ಆದರೆ ನಮಗೋಸ್ಕರ ಇವೆಲ್ಲವೂ ಕೂಡ ಅತ್ಯಂತ ಪ್ರಯೋಜನವುಳ್ಳದ್ದಾಗಿವೆ. ಪರಮಾತ್ಮ ಮಾಡುವ ಈ ಸೃಷ್ಟಿಯಲ್ಲಿ ಯಾವ ಮೋಸಗಳು, ಯಾವ ಮಾಯೆಗಳು ಕೂಡ ಇರೋದಿಲ್ಲ. ಇಂತಹ ಸಕಲ ಗುಣ ಪರಿಪೂರ್ಣನೂ ಸರ್ವೋತ್ತಮನೂ ಆಗಿರುವಂತಹ ಆ ಶ್ರೀಮನ್ನಾರಾಯಣ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾರೆ, ರಕ್ಷಣೆ ಮಾಡ್ತಾರೆ, ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಪಾಲನೆ ಮಾಡ್ತಾರೆ. ಇಂತಹ ಸರ್ವೋತ್ಕೃಷ್ಟನಾದ ಭಗವಂತನಾದ ನಿರ್ದುಷ್ಟನಾದ ವಾಸುದೇವನಾದ ಶ್ರೀಮನ್ನಾರಾಯಣ ದೇವರನ್ನು ಭಕ್ತಿಯಿಂದ ನಾವು ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಇಷ್ಟು ವಿಷಯವನ್ನು ಶ್ರೀಮದ್ ಭಾಗವತ ಗ್ರಂಥವು ಮಂಗಳಾಚರಣೆಯ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾ ಇದೆ. ಭಕ್ತಿಯಿಂದ ಮಂಗಳಾಚರಣೆಯನ್ನು ಮಾಡಿ ಲಕ್ಷ್ಮೀನಾರಾಯಣ ದೇವರಿಗೆ ಪ್ರಣಾಮವನ್ನು ಸಲ್ಲಿಸಿ ಗ್ರಂಥದ ಮುಂದಿನ ಚಿಂತನೆಯನ್ನು ನಾವು ಪ್ರಾರಂಭ ಮಾಡಬೇಕು. ಹೀಗೆ ಹೇಳ್ತಾ ಭಾಗವತ ಗ್ರಂಥದ ಪ್ರಥಮ ಮಂಗಳ ಶ್ಲೋಕವನ್ನು ಹೃದಯಕ್ಕೆ ತಂದುಕೊಳ್ಳೋಣ. ಜನ್ಮಾದ್ಯಸ್ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಕೃಷ್ಣಾರ್ಪಣಮಸ್ತು.